ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿರೋ 5 ಮಿನಿಟ್ಸಲ್ಲಿ ರೆಡಿ ಆಗುವಂಥ ರಾಖಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಬಂದು ನೀಡಲ್ ಬಂದು 2.0 mm ತೊಗೊಂಡಿದ್ದೀನಿ, ಉಲ್ಲಾನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಒಂದು ಸ್ವಲ್ಪ ಇಷ್ಟು ಥ್ರೆಡ್ಡು ಬಿಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇಲ್ಲಿಂದ ಇವಾಗ ಚೈನ್ ಸ್ಟಿಚ್ ಹಾಕೋಬೇಕು. ಚೈನ್ ಸ್ಟಿಚ್ ಹಾಕ್ಕೊಳ್ಳಿಕ್ಕೆ ಫಸ್ಟ್ ನೀವು ಈಗ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಓಕೆ, ಇಲ್ಲಿಂದ ಈ ರೀತಿ 1 2 3 4 ಈ ರೀತಿ 30 ಚೈನ್ ಹಾಕ್ಕೊಳ್ಳಿ. ಓಕೆ ನೋಡಿ, 30 ಚೈನ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಬೇಕು. ನೆಕ್ಸ್ಟು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಈ ಚೈನ್ ಬಿಟ್ಟು ಈ ಪಕ್ಕದ ಚೈನಲ್ಲಿ ಹೋಗಿ ಈ ಥ್ರೆಡ್ಡನ್ನು ಮೇಲೆ ತೊಗೊಳ್ಳಿ. ಇವಾಗ 3 ಲೈನ್ ಸಿಗುತ್ತಲ್ವ, ಈ 3 ಲೈನಲ್ಲೂ ಒಂದೇ ಸರಿ ಈ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶೆ ಹೇಳ್ತೇವೆ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಚೈನಲ್ಲಿ ಹೋಗಿ ಈ ಥ್ರೆಡ್ಡನ್ನು ಮೇಲೆ ತೊಗೊಂಡ್ರೆ 3 ಲೈನ್ ಸಿಗುತ್ತೆ. ಈ 3 ಲೈನಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಹೇಳ್ತೇವೆ. ಸೊ ಈ ಹಾಫ್ ಡಬಲ್ ಕ್ರೋಶನ ಪೂರ್ತಿ ಚೈನಿಗೂ ಮಾಡ್ಕೊಬೇಕು ನೀವೀಗ. ಇವಾಗ ಎಷ್ಟು ಚೈನ್ ಹಾಕಿದ್ದೀರಲ್ವ, ಸೊ ಅಷ್ಟು ಚೈನಿಗೂ ಹಾಕ್ಕೊಳ್ಳಿ. ತುಂಬ ಈಸಿ ಇದೆ. ಈ ರೀತಿ ಪೂರ್ತಿ ಚೈನಿಗೂ ನೀವು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಆದಮೇಲೆ ನೋಡಿ, ಈ ಥ್ರೆಡ್ಡು ಕೂಡ ಸ್ವಲ್ಪ ಇಷ್ಟು ಗ್ಯಾಪ್ ಬಿಟ್ಟು, ಈ ಫಸ್ಟ್ ಥ್ರೆಡ್ ಬಿಟ್ಟಿದ್ರಲ್ಲ, ಸೊ ಅಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೀವು ಇಲ್ಲಿ ಇವಾಗ ಈಗ ಒಂದು ಚೈನ್ ಹಾಕಿ ಥ್ರೆಡ್ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಓಕೆ, ಸೊ ನೀವು ಈ ರೀತಿ ಸೇಮ್ ಇವಾಗ ಎಷ್ಟು ಚೈನ್ ಹಾಕ್ಕೊಂಡ್ರೋ ಏನು ಡಿಸೈನ್ ಮಾಡಿದ್ರೋ ಇದೇ ರೀತಿದು ಇನ್ನೊಂದು ರೆಡಿ ಮಾಡ್ಕೋಬೇಕು. ಓಕೆ ನೋಡಿ, ಈ ರೀತಿ ನೀವು 2 ಪೀಸ್ ರೆಡಿ ಮಾಡ್ಕೋಬೇಕು, ಸೇಮ್ ಪೀಸ್. ಓಕೆ ನೋಡಿ ಹೀಗೆ. ಸೊ ಇವಾಗ ಇಲ್ಲಿ ಥ್ರೆಡ್ ಬಿಟ್ಟಿದ್ದೀವಲ್ವ ನಾವು, ಸ್ಟಾರ್ಟಿಂಗು ಮತ್ತು ಎಂಡ್ ಆಗಿರೋದು. ಸೊ ಇದೇ ರೀತಿ ಇಲ್ಲಿ ಸಹ ಥ್ರೆಡ್ ಜಾಯಿಂಟ್ ಮಾಡ್ಕೋಬೇಕು ನೀವು. ಸೊ ನೋಡಿ, ಥ್ರೆಡ್ ತೊಗೊಂಡು ಸ್ಟಾರ್ಟಿಂಗ್ ಚೈನಲ್ಲಿ ಹೋಗಿ ಈ ಥ್ರೆಡ್ಡನ್ನು ಹೀಗೆ ಮೇಲೆ ತಗೊಳ್ಳಿ. ಓಕೆ, ನೆಕ್ಸ್ಟ್ ಮತ್ತೆ ಈ ಸೈಡಿಂದ ಈ ಚೈನಲ್ಲಿ ಹೋಗಿ ಈ ಥ್ರೆಡ್ಡನ್ನು ಕೆಳಗೆ ತಗೊಳ್ಳಿ. ಸೊ ಈ ರೀತಿ ತಗೊಂಡು ಇಲ್ಲಿ ನೋಡಿಕೊಂಡು ಥ್ರೆಡ್ಡು ಎಷ್ಟು ಬೇಕು ನೋಡಿ ಕಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ 2 ಸೈಡು ಮಾಡ್ಕೋಬೇಕು. 2ಕ್ಕೂ ಹಾಗೆ ಮಾಡ್ಕೊಳ್ಳಿ. ನೋಡಿ, 2 ಸೈಡು ಈ ರೀತಿ ಮಾಡಿ ಆದಮೇಲೆ ಇದೊಂದು ತೊಗೊಂಡು ಒಂದು ಪೀಸ್ ತೊಗೊಂಡು ನೋಡಿ ಹೀಗೆ ಇಟ್ಕೊಳ್ಳಿ.
ಈ ರೀತಿ. ಓಕೆ, ಈ ರೀತಿ ಇಟ್ಕೊಂಡು ನೆಕ್ಸ್ಟ್ ಪೀಸ್ ಇದೆಯಲ್ಲ ಇದನ್ನು ಹೀಗಿಟ್ಕೊಳ್ಳಿ. ಮಿಡ್ಲಲ್ಲಿ ಬೇಡ, ಸ್ವಲ್ಪ ಈಚೆ ಕಡೆ ಲೆಂತ್ ಜಾಸ್ತಿ ಇಟ್ಕೊಳ್ಳಿ, ಈ ಕಡೆ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಓಕೆ, ಹೀಗಿಟ್ಕೊಂಡು ಸೊ ಈ ಎಂಡಿಂಗಿನ ಪೀಸ್ ಇದೆಯಲ್ವಾ ಇದನ್ನು ಇಲ್ಲಿ ತನ್ನಿ, ಇದೆರಡರ ಮಧ್ಯದಲ್ಲಿ ತನ್ನಿ. ಓಕೆ, ಸೊ ಈ ಪೀಸ್ ಇದೆಯಲ್ಲ ಇದನ್ನು ಅದರ ಮೇಲೆ ತನ್ನಿ ಹೀಗೆ. ಓಕೆ, ನೆಕ್ಸ್ಟ್ ಈ ಪೀಸ್ ಇರುತ್ತಲ್ವ, ಈ ಪೀಸನ್ನು ಇಲ್ಲಿ ಮೇಲ್ಗಡೆಯಿಂದ ಹೋಗಿ ಇಲ್ಲಿ ಹೋಗಿ ಇದ್ರ ಕೆಳಗಾಸಿ ತಗೊಂಡು ನೋಡಿ ಈ ಪೀಸಿನ ಕೆಳಗೆ ಬಂದು ಮತ್ತೆ ನೀವು ಇದೇ ಹೋಲಲ್ಲಿ ವಾಪಸ್ ತೆಗಿಬೇಕು. ಹೀಗೆ ನೋಡಿ ಈ ರೀತಿ ಬರುತ್ತೆ ಡಿಸೈನ್. ಓಕೆ, ತುಂಬ ಈಸಿ ಇದೆ, ನಿಧಾನವಾಗಿ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ಬಂದು ನೀವು ನಾನಿಲ್ಲಿ ಇದಕ್ಕೆ ಪರ್ಲ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಬೀಡ್ಸ್ ಆ ಥರ ಏನಾದರೂ ಮಾಡ್ಬೋದು. ಸೊ ಈ ರೀತಿ ಸ್ಟೋನ್ ಬಂದು ನಾನಿಲ್ಲಿ ಗಮ್ ಮಾಡ್ಕೊಳ್ತೀನಿ ಈ ರೀತಿ. ಸೊ ಇಲ್ಲಿಗೆ ಬಂದು ಈ ರೀತಿ ಬೀಡ್ಸನ್ನು ಪರ್ಲನ್ನು ಆ್ಯಡ್ ಮಾಡ್ತೀನಿ ಈ ಥ್ರೆಡ್ಡಲ್ಲಿ. ಇದು 4 ಥ್ರೆಡ್ಡನ್ನು ಜಾಯಿಂಟ್ ಮಾಡಿಕೊಂಡು ಹಾಕಬೇಕು ಪರ್ಲು. ಸೊ ನೋಡಿ ಇದು ಆ್ಯಕ್ಚುಲಿ ದೊಡ್ಡದು ಪರ್ಲ್ ಬೇಕಾಗುತ್ತೆ ನಿಮಗೆ. ಈ 4 ಥ್ರೆಡ್ಡಲ್ಲಿ ಸೇರಿಸಿ ಹಾಕಲಿಕ್ಕಾದರೆ ನನಗೆ ಪರ್ಲ್ ಸೈಜ್ ಚಿಕ್ಕದಿತ್ತು, ಹಾಗಾಗಿ ಅದು ಹೋಗೋದಿಲ್ಲ ಅಂದ್ಕೊಂಡು ಸಿಂಗಲ್ ಹಾಕಿದ್ದೀನಿ. ಸೊ ಈ ರೀತಿ ನೀವು ಸಿಂಗಲ್ ಹಾಕಿದಾಗ ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ ಆಯಿತಾ. 4 ಥ್ರೆಡ್ಡು ಸೇರಿಸಿ ಒಂದು ನಾಟ್ ಹಾಕ್ಕೊಳ್ಳಿ. ಇಲ್ಲ ಸೈಜು ಅಂದರೆ ನೀವು ಥ್ರೆಡ್ ಸೈಜು ಚಿಕ್ಕ ತೊಗೋಬೇಕಾಗತ್ತೆ. ಓಕೆ, ಹೇಗಾದರೂ ಪ್ರಾಬ್ಲಮ್ ಇಲ್ಲ. ಓಕೆ ನೋಡಿ ಈ ರೀತಿ ಹೀಗೆ ಸಿಂಗಲಲ್ಲಿ ಹಾಕ್ಕೊಂಡು ಇಲ್ಲಿ ನಾಟ್ ಹಾಕ್ಕೊಂಡ್ರು ಓಕೆ. ಇಲ್ಲ ನಿಮಗೆ ಪರ್ಲ್ ದೊಡ್ಡ ಸೈಜ್ ಇತ್ತು ಅಂದರೆ ಇದು 4 ಥ್ರೆಡ್ಡನ್ನು ಸೇರಿಸಿ ಪರ್ಲ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋಡಿ ಇಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂದರೆ, ಈಗ ಇಲ್ಲಿ ಹಾಕಿದ್ದೀರಲ್ವ ನಾಟ್ ಹಾಕಿದ್ದೀರಲ್ವ, ಈ ಸ್ವಲ್ಪ ಈ ನಾಟ್ ಲೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಮುಂದೆ ಮಾಡಿಕೊಂಡು ಸೊ ಇಲ್ಲಿ ಇವಾಗ ಇಲ್ಲಿ ಸ್ಟಾರ್ಟಿಂಗ್ ಒಂದು ಪ್ಲೈನ್ ನಾಟ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹಾಕ್ಕೊಂಡಾಗ ಟೈಟ್ ಮಾಡಿ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಆ್ಯಕ್ಚುಲಿ ಇದು ಈಗ ನಾನು ಟ್ರೈ ಮಾಡಿರೋದು. ನೋಡಿ ಸ್ವಲ್ಪ ಥಿಂಕ್ ಮಾಡಿದ್ರೆ ಏನಾದರೂ ರೆಡಿ ಮಾಡ್ಬೋದಲ್ವ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇಲ್ಲಿ ಮಿಡ್ಲಲ್ಲಿ ಸ್ಟೋನನ್ನು ಗಮ್ ಮಾಡಿಕೊಂಡು ರಾಕಿ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ.
ಸೊ ಈಸಿ ಇದೆ, ಟ್ರೈ ಮಾಡಿ, ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಸೊ ಡಿಸೈನ್ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಡಿಸೈನ್ ಹೇಗಿದೆ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ ಅರ್ಥ ಆಗ್ತಿದೆಯಾ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಹೊಸ ಹೊಸ ವೀಡಿಯೋಗಳು ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.